ಭಾನುವಾರ ಐಸಿಸಿ ಟಿ20 ವಿಶ್ವಕಪ್ನ ನ್ಯೂಜಿಲೆಂಡ್ ವಿರುದ್ಧದ ಫೈನಲ್ ಮ್ಯಾಚ್ನಲ್ಲಿ ಭಾರತದ ಅರ್ಶದೀಪ್ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಐಸಿಸಿ ನೀತಿ ಸಂಹಿತೆಯನ್ನ ಉಲ್ಲಂಘಿಸಿದ ಕಾರಣ ಐಸಿಸಿ ಇದೀಗ ಅರ್ಶದೀಪ್ ಸಿಂಗ್ ಅವರಿಗೆ ದಂಡ ವಿಧಿಸಿದೆ. ಹೌದು, ಫೈನಲ್ ಪಂದ್ಯದ ವೇಳೆ ಅರ್ಶದೀಪ್ ಸಿಂಗ್ ಎದುರಾಳಿ ಆಟಗಾರನಿಗೆ ಬಾಲ್ ಎಸೆದ ರೀತಿ ನಿಯಮಬಾಹಿರವಾಗಿತ್ತು ಅಂತ ಮ್ಯಾಚ್ ರೆಫ್ರಿ ಅಭಿಪ್ರಾಯಪಟ್ಟಿದ್ದು, ಇದೇ ಕಾರಣದಿಂದ ಅರ್ಶದೀಪ್ ಸಿಂಗ್ ಅವರಿಗೆ ಪಂದ್ಯದ ಶುಲ್ಕದ ಶೇಕಡ 15ರಷ್ಟು ದಂಡ ವಿಧಿಸಲಾಗಿದೆ. ಫೈನ್ನ ಜೊತೆಗೆ ಅರ್ಶದೀಪ್ ಸಿಂಗ್ ಅವರ ಶಿಸ್ತಿನ ದಾಖಲೆಯಲ್ಲಿ ಒಂದು ಡಿಮೆರಿಟ್ ಪಾಯಿಂಟ್ ಅನ್ನು ಕೂಡ ಸೇರಿಸಲಾಗಿದೆ. ಇನ್ನು 24 ತಿಂಗಳ ಅವಧಿಯಲ್ಲಿ ಆಟಗಾರರು ಇಂತಹ ತಪ್ಪುಗಳನ್ನು ರಿಪೀಟ್ ಮಾಡಿದರೆ ಅದು ಮತ್ತೆ ಹೆಚ್ಚಿನ ಅಮಾನತು ಶಿಕ್ಷೆಗೆ ಕಾರಣವಾಗುತ್ತೆ. ಹಾಗಿದ್ರೆ ಮೈದಾನದಲ್ಲಿ ಆಟಗಾರರ ಉಲ್ಲಂಘನೆಯ ಬಗ್ಗೆ ಐಸಿಸಿ ನೀತಿ ಸಂಹಿತೆ ಏನು ಹೇಳುತ್ತೆ ಅನ್ನೋದನ್ನು ನೋಡೋದಾದ್ರೆ, ಅರ್ಶದೀಪ್ ಸಿಂಗ್ ಐಸಿಸಿ ನೀತಿ ಸಂಹಿತೆಯ ಆರ್ಟಿಕಲ್ 2.9 ಉಲ್ಲಂಘನೆ ಮಾಡಿರುವುದು ಕಂಡುಬಂದಿದೆ. ಈ ನಿಯಮದ ಪ್ರಕಾರ ಅಂತಾರಾಷ್ಟ್ರೀಯ ಪಂದ್ಯದ ಅವಧಿಯಲ್ಲಿ ಯಾವುದೇ ಆಟಗಾರ ಇನ್ನೊಬ್ಬ ಆಟಗಾರನಿಗೆ ಅಥವಾ ಆಟಗಾರನ ಬಳಿ ಅನುಚಿತವಾಗಿ ಅಥವಾ ಅಪಾಯಕಾರಿಯಾಗಿ ವರ್ತಿಸಿ ಬಾಲ್ ಸೇರಿದಂತೆ ಇನ್ನಿತರ ಉಪಕರಣಗಳನ್ನು ಎಸೆಯುವುದು ಗಂಭೀರ ಅಪರಾಧವಾಗಿರುತ್ತೆ. ಹಾಗಿದ್ರೆ ಅಂದು ಆಗಿದ್ದೇನು ಅನ್ನೋದನ್ನ ಕ್ವಿಕ್ ಆಗಿ ನೋಡೋದಾದ್ರೆ, ನ್ಯೂಜಿಲೆಂಡ್ ವಿರುದ್ಧದ ಫೈನಲ್ ಪಂದ್ಯದ 11ನೇ ಓವರ್ನಲ್ಲಿ ಈ ಘಟನೆಯಾಗಿತ್ತು. ಅರ್ಶದೀಪ್ ಸಿಂಗ್ ಅವರು ಎಸೆದ ಥ್ರೋ ನ್ಯೂಜಿಲೆಂಡ್ ಬ್ಯಾಟರ್ ಡ್ಯಾರಿಲ್ ಮಿಚೆಲ್ ಅವರ ದೇಹಕ್ಕೆ ಬಲವಾಗಿ ತಾಗಿತ್ತು. ಇದರಿಂದ ಮಿಚೆಲ್ ಸಿಟ್ಟಾಗ್ತಾರೆ. ಇಬ್ಬರ ನಡುವೆ ಸಣ್ಣದಾಗಿ ವಾಗ್ವಾದ ಕೂಡ ನಡೆಯಿತು. ತಕ್ಷಣವೇ ಎಂಟ್ರಿ ಕೊಟ್ಟ ಅಂಪೈರ್ ಪರಿಸ್ಥಿತಿಯನ್ನು ತಿಳಿಗೊಳಿಸುತ್ತಾರೆ. ಅಷ್ಟು ಮಾತ್ರವಲ್ಲ, ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಕೂಡ ಮಿಚೆಲ್ ಅವರ ಬಳಿ ಹೋಗಿ ಮಾತನಾಡಿ ಸಮಾಧಾನ ಪಡಿಸ್ತಾರೆ. ಅದಾದ್ಮೇಲೆ ಅರ್ಶದೀಪ್ ಸಿಂಗ್ ಅವರೇ ಮಿಚೆಲ್ ಅವರ ಬಳಿ ಹೋಗಿ ಶೇಕ್ ಹ್ಯಾಂಡ್ ಮಾಡಿ ಕ್ಷಮೆ ಕೇಳಿದ್ರು. ಹೀಟ್ ಆಫ್ ದಿ ಮೂಮೆಂಟ್ನಲ್ಲಿ ಆದ ಘಟನೆಯ ತಪ್ಪನ್ನ ಅರಿತು ಅದನ್ನ ಒಪ್ಪಿಕೊಂಡು ಗೌರವಯುತವಾಗಿ ಕ್ರೀಡಾ ಸ್ಫೂರ್ತಿಯನ್ನ ಮೆರೆದ ಇಬ್ಬರೂ ಆಟಗಾರರ ವರ್ತನೆಯ ಬಗ್ಗೆ ಕ್ರಿಕೆಟ್ ಅಭಿಮಾನಿಗಳು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ರು. ಆದರೆ ಸದ್ಯಕ್ಕಂತೂ ಅರ್ಶದೀಪ್ ಸಿಂಗ್ ಅವರ ವರ್ತನೆಯಿಂದಾಗಿ ರೂಲ್ಸ್ ಬ್ರೇಕ್ ಆಗಿರುವುದರಿಂದ ಶೇಕಡ 15ರಷ್ಟು ದಂಡವನ್ನ ಐಸಿಸಿ ವಿಧಿಸಿರುವುದಂತೂ ಸತ್ಯ.